ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 50ನೇ ಅಧ್ಯಾಯ, ವಚನಗಳು 15ರಿಂದ 26. ನಿನ್ನೆ ನಾವು ಯಾಕೋಬನ ಅಂತಿಮ ಕ್ಷಣಗಳನ್ನ ನೋಡಿದ್ದೇವೆ. ಅವನ ಜೀವನ ಮುಗಿದರೂ ದೇವರ ವಾಗ್ದಾನದ ಮೇಲೆ ಅವನ ನಂಬಿಕೆ ಕೊನೆಯವರೆಗೂ ಜೀವಂತವಾಗಿತ್ತು. ಇಂದು ನಾವು ಆದಿಕಾಂಡ ಪುಸ್ತಕದ ಕೊನೆಯ ಭಾಗಕ್ಕೆ ಬರುತ್ತೇವೆ. ಆದರೆ ಈ ಅಂತ್ಯ ಕೇವಲ ಒಂದು ಕಥೆಯ ಅಂತ್ಯ ಅಲ್ಲ ಪ್ರಿಯರೇ. ಇದು ಕ್ಷಮೆ, ನಂಬಿಕೆ ಮತ್ತು ದೇವರ ಸರ್ವಾಧಿಕಾರದ ಒಂದು ಮಹತ್ವದ ಸಾಕ್ಷಿ. ಯಾಕೋಬ ಸತ್ತ ನಂತರ ಯೋಸೇಫಿನ ಸಹೋದರರು ಮತ್ತೆ ಭಯಪಡಲು ಆರಂಭಿಸುತ್ತಾರೆ. ಅವರು ಯೋಚಿಸುತ್ತಾರೆ, ಇಲ್ಲಿಯವರೆಗೂ ತಂದೆಯ ಗೌರವಕ್ಕಾಗಿ ಯೋಸೇಫ ನಮ್ಮ ಮೇಲೆ ಪ್ರತೀಕಾರ ಮಾಡಿರಲಿಲ್ಲ, ಈಗ ಅವನು ನಮ್ಮ ಮೇಲೆ ಕೋಪ ತೀರಿಸಬಹುದೇನೋ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದು ಆಳವಾದ ಮಾನವೀಯ ಸತ್ಯ ಅಡಗಿದೆ. ಹಳೆಯ ಪಾಪಗಳು ಕ್ಷಮಿಸಲ್ಪಟ್ಟರೂ ಅಪರಾಧದ ಭಾವನೆ ಕೆಲವೊಮ್ಮೆ ಮನಸ್ಸಿನಲ್ಲಿ ಉಳಿಯುತ್ತದೆ. ಸಹೋದರರು ಯೋಸೇಫಿನ ಬಳಿಗೆ ಬಂದು ಕ್ಷಮೆ ಕೇಳುತ್ತಾರೆ. ತಮ್ಮನ್ನು ಅವನ ಸೇವಕರಾಗಿ ಸ್ವೀಕರಿಸು ಎಂದು ಕೇಳಿಕೊಳ್ಳುತ್ತಾರೆ. ಆ ಮಾತುಗಳನ್ನ ಕೇಳಿದಾಗ ಯೋಸೇಫ ಅಳುತ್ತಾನೆ. ಯಾಕೆಂದರೆ ಅವನ ಸಹೋದರರು ಇನ್ನೂ ಅವನ ಹೃದಯವನ್ನ ಅರ್ಥ ಮಾಡಿಕೊಂಡಿರಲಿಲ್ಲ. ಅವನು ವರ್ಷಗಳ ಹಿಂದೆಯೇ ಅವರನ್ನ ಕ್ಷಮಿಸಿ ಬಿಟ್ಟಿದ್ದನು. ಆದರೆ ಅವರು ಇನ್ನೂ ಭಯದಲ್ಲೇ ಬದುಕುತ್ತಿದ್ದರು. ಆತ್ಮೀಯರೇ, ನಿಜವಾದ ಕ್ಷಮೆ ಪ್ರತೀಕಾರ ಹುಡುಕುವುದಿಲ್ಲ. ಕ್ಷಮೆ ಎಂದರೆ ನೀನು ಮಾಡಿದದ್ದು ಸರಿ ಎಂದು ಹೇಳುವುದಲ್ಲ, ಆದರೆ ನಾನು ದ್ವೇಷವನ್ನ ಹಿಡಿದುಕೊಂಡು ಬದುಕುವುದಿಲ್ಲ ಎಂದು ತೀರ್ಮಾನಿಸುವುದು. ನಂತರ ಯೋಸೇಫ ಆದಿಕಾಂಡದ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ವಾಕ್ಯಗಳಲ್ಲಿ ಒಂದನ್ನ ಹೇಳುತ್ತಾನೆ. ಅವನು ಹೇಳುತ್ತಾನೆ, ನೀವು ನನ್ನ ವಿರುದ್ಧ ಕೆಟ್ಟದನ್ನ ಉದ್ದೇಶಿಸಿದಿರಿ, ಆದರೆ ದೇವರು ಅದನ್ನ ಒಳ್ಳೆಯದಕ್ಕಾಗಿ ಬಳಸಿದನು ಎಂಬುದಾಗಿ. ಆತ್ಮೀಯರೇ, ಇದೇ ಆದಿಕಾಂಡದ ಹೃದಯ. ಮಾನವರು ತಪ್ಪು ಮಾಡುತ್ತಾರೆ, ಪಾಪ ಮಾಡುತ್ತಾರೆ, ದ್ರೋಹ ಮಾಡುತ್ತಾರೆ, ಆದರೆ ದೇವರ ಯೋಜನೆ ಅದಕ್ಕಿಂತ ದೊಡ್ಡದಾಗಿದೆ. ಯೋಸೇಫ ತನ್ನ ನೋವನ್ನ ನಿರಾಕರಿಸಲಿಲ್ಲ. ಅವನಿಗೆ ನಿಜವಾಗಿಯೂ ನೋವಾಯಿತು. ಅವನನ್ನ ದಾಸನಾಗಿ ಮಾರಲಾಯಿತು. ಅವನಿಗೆ ಅನ್ಯಾಯವಾಯಿತು. ಆದರೂ ಅವನು ತನ್ನ ಜೀವನವನ್ನ ಕೇವಲ ಗಾಯದ ದೃಷ್ಟಿಯಿಂದ ನೋಡಲಿಲ್ಲ. ಅವನು ದೇವರ ಕೈ ಕೆಲಸ ಮಾಡುತ್ತಿರುವುದನ್ನ ನೋಡಿದನು. ಆತ್ಮೀಯರೇ, ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಗೊಂದಲ, ನೋವು ಮತ್ತು ಅನ್ಯಾಯ ಇರಬಹುದು. ಆದರೆ ನಂತರ ಹಿಂತಿರುಗಿ ನೋಡಿದಾಗ ದೇವರು ಆ ಎಲ್ಲದರ ಮಧ್ಯೆಯೂ ಕೆಲಸ ಮಾಡುತ್ತಾ ಇದ್ದರು ಎಂಬುದನ್ನ ನಾವು ಗುರುತಿಸಬಹುದು ಪ್ರಿಯರೇ. ನಂತರ ಯೋಸೇಫ ತನ್ನ ಸಹೋದರರಿಗೆ ಹೇಳುತ್ತಾನೆ, ನಾನು ನಿಮ್ಮನ್ನ, ನಿಮ್ಮ ಮಕ್ಕಳನ್ನ ನೋಡಿಕೊಳ್ಳುತ್ತೇನೆ ಎಂಬುದಾಗಿ. ಗಮನಿಸಿ, ಅವನು ಕೇವಲ ಮಾತಿನಲ್ಲಿ ಕ್ಷಮಿಸಲಿಲ್ಲ, ಕ್ರಿಯೆಯಲ್ಲಿಯೂ ಸಹ ಕರುಣೆ ತೋರಿಸಿದನು. ನಿಜವಾದ ಕ್ಷಮೆ ನಡೆನುಡಿಯಲ್ಲಿ ಕಾಣುತ್ತದೆ ಪ್ರಿಯರೇ. ನಂತರ ಕತೆ ಯೋಸೇಫಿನ ಜೀವನದ ಕೊನೆಯ ಹಂತಕ್ಕೆ ಬರುತ್ತದೆ. ಅವನು ವೃದ್ಧನಾಗುತ್ತಾನೆ, ತನ್ನ ಮಕ್ಕಳನ್ನು, ಮೊಮ್ಮಕ್ಕಳನ್ನು ನೋಡುತ್ತಾನೆ. ಆದರೆ ಸಾಯುವ ಸಮಯದಲ್ಲೂ ಅವನ ಹೃದಯ ದೇವರ ವಾಗ್ದಾನದಲ್ಲೇ ಇರುತ್ತದೆ. ಅವನು ಸಹ ಹೇಳುತ್ತಾನೆ, ದೇವರು ಒಂದು ದಿನ ಖಂಡಿತವಾಗಿ ನಿಮ್ಮನ್ನ ಭೇಟಿಯಾಗುವನು ಮತ್ತು ಈ ದೇಶದಿಂದ ನಿಮ್ಮನ್ನ ಹೊರಗೆ ತರುವನು ಎಂಬುದಾಗಿ. ಇದು ಬಹಳ ಮುಖ್ಯವಾದಂತ ಮಾತು ಪ್ರಿಯರೇ. ಯೋಸೇಫ ಐಗುಪ್ತದಲ್ಲಿ ಯಶಸ್ವಿಯಾಗಿದ್ದನು. ಅಧಿಕಾರ ಇತ್ತು, ಗೌರವ ಇತ್ತು, ಸಂಪತ್ತು ಎಲ್ಲವೂ ಅವನ ಬಳಿ ಇತ್ತು. ಆದರೂ ಅವನು ಐಗುಪ್ತವನ್ನೇ ಅಂತಿಮ ಗುರಿ ಎಂದು ನೋಡಲಿಲ್ಲ. ಅವನ ನಂಬಿಕೆ ಇನ್ನೂ ದೇವರ ವಾಗ್ದಾನದ ಭೂಮಿಯಾದ ಕಾನಾನಿನ ಕಡೆ ನೋಡುತ್ತಿತ್ತು. ಆದ್ದರಿಂದ ಅವನು ಹೇಳುತ್ತಾನೆ, ನನ್ನ ಎಲುಬುಗಳನ್ನ ಇಲ್ಲಿ ಬಿಡಬೇಡಿ. ದೇವರು ನಿಮ್ಮನ್ನ ಹೊರತಂದಾಗ ನನ್ನ ಎಲುಬುಗಳನ್ನು ತೆಗೆದುಕೊಂಡು ಹೋಗಿ. ಆತ್ಮೀಯರೇ, ಮರಣದ ನಂತರವೂ ಯೋಸೇಫಿನ ನಂಬಿಕೆ ಮಾತಾಡುತ್ತಿತ್ತು. ಅವನು ಹೇಳುವುದೇನೆಂದರೆ, ದೇವರ ವಾಗ್ದಾನ ಇನ್ನ ಮುಗಿದಿಲ್ಲ. ಆದಿಕಾಂಡ ಪುಸ್ತಕ ಒಂದು ಶವಪೆಟ್ಟಿಗೆಯೊಂದಿಗೆ ಮುಗಿತದೆ. ಹೊರಗೆ ನೋಡಿದರೆ ಇದು ಅಂತ್ಯದಂತೆ ಕಾಣುತ್ತದೆ, ಆದರೆ ಒಳಗೆ ಇನ್ನ ನಿರೀಕ್ಷೆ, ಆಶೆ ಅಡಗಿದೆ. ಯಾಕೆಂದರೆ ದೇವರ ಕತೆ ಇನ್ನೂ ಮುಂದುವರಿಯುತ್ತದೆ ಪ್ರಿಯರೇ. ಮುಂದಿನ ಪುಸ್ತಕವಾದ ವಿಮೋಚನಾ ಕಾಂಡದಲ್ಲಿ ದೇವರು ತನ್ನ ಜನರನ್ನ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಆದಿಕಾಂಡ ನಮಗೆ ಕಲಿಸುವ ದೊಡ್ಡ ಸತ್ಯ ಏನೆಂದರೆ, ದೇವರು ಆರಂಭಿಸಿದ ಕೆಲಸವನ್ನ ಮಧ್ಯದಲ್ಲಿ ಬಿಡುವುದಿಲ್ಲ. ಅಬ್ರಾಹ್ಮನ ಜೀವನದಲ್ಲಿ ಆರಂಭವಾದ ವಾಗ್ದಾನ ಇನ್ನೂ ಮುಂದುವರಿಯುತ್ತಾ ಇದೆ. ಪ್ರಿಯರೇ, ಇಂದು ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾಗಿರುವಂಥ ವಿಷಯ, ನಮ್ಮ ನೋವನ್ನ ನಾವು ಹೇಗೆ ನೋಡುತ್ತಿದ್ದೇವೆ? ಕೇವಲ ಗಾಯವಾಗಿಯಾ ಅಥವಾ ದೇವರ ಕೈ ಕೆಲಸ ಮಾಡುತ್ತಿರುವ ಸ್ಥಳವಾಗಿಯಾ?
ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ಎಲ್ಲವನ್ನ ಒಳ್ಳೆಯದಕ್ಕಾಗಿ ಕೆಲಸ ಮಾಡಿಸುತ್ತಾರೆ. ಈಗ ಅರ್ಥವಾಗದಿದ್ದರೂ ದೇವರ ಕೈ ಇನ್ನ ಕೆಲಸ ಮಾಡುತ್ತಾ ಇದೆ. ಹಾಗಾದ್ರೆ ಇಂದು ನಾವು ಪಾಲಿಸಬೇಕಾಗಿರುವಂತಹ ಆಜ್ಞೆ, ಕ್ಷಮಿಸೋಣ, ಹಳೆಯ ನೋವನ್ನ ಬಿಟ್ಟು ಬಿಡೋಣ, ದೇವರ ದೊಡ್ಡ ಯೋಜನೆಯನ್ನ ನಂಬಿಕೆಯಲ್ಲಿ ಅಂತ್ಯಗೊಳಿಸೋಣ. ಹಾಗಾದ್ರೆ ಇದನ್ನು ನೆನಪಿಟ್ಟುಕೊಳ್ಳೋಣ, ಆದಿಕಾಂಡ ಒಂದು ಶವ ಪೆಟ್ಟಿಗೆಯೊಂದಿಗೆ ಮುಗಿಯುತ್ತದೆ, ಆದರೆ ದೇವರ ವಾಗ್ದಾನ ಇನ್ನೂ ಜೀವಂತವಾಗಿದೆ. ಯೋಸೇಫ ಸತ್ತನು, ಆದರೆ ದೇವರ ಯೋಜನೆ ಇನ್ನೂ ಮುಂದುವರಿಯುತ್ತದೆ. ಹಾಗಾದ್ರೆ ಇಂದು ನನ್ನ ಕತೆ, ನಮ್ಮ ಕತೆ ಯಾವ ಹಂತದಲ್ಲಿದೆ? ಗೊಂದಲದಲ್ಲ, ನೋವಲ್ಲ, ಅಥವಾ ಕಾಯುವಿಕೆಯಲ್ಲ. ಗಮನಿಸಿ, ದೇವರು ಇನ್ನೂ ಕತೆ ಬರೆಯುತ್ತಾ ಇದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಮುಂದುವರಿಯುವಂತ ದೇವರ ವಾಗ್ದಾನದ ಕಡೆಗೆ ನಮ್ಮ ಹೃದಯಗಳನ್ನ ಇಡೋಣ, ಇಟ್ಟು ಫಲವತ್ತಾಗಿ ನಡೆಯೋಣ. ಆಮೇನ್. ದುಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ, ಸತ್ಯವೇದದಿಂದ ಹೃದಯಕ್ಕೆ ಒಂದು